ಸಿನಿಮಾವನ್ನು ಮೀರಿಸುವಂತಹ ಭೂದಂಧೆಯ ರೋಚಕ ಸ್ಟೋರಿ ಇದು. ಸತ್ತವರ ಹೆಸರನ್ನ ಬಳಸಿಬಿಟ್ಟು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಲೂಟಿ ಮಾಡಿದಾರಂತೆ ನೋಡಿ. ಆದಿಚುಂಚನಗಿರಿ ಮಠದ 120 ಕೋಟಿ ಆಸ್ತಿಗೆ ಕದೀಮರಿಂದ ಕನ್ನ ಹಾಕಲಾಗಿದೆ. ಹೆಸರು ಮ್ಯಾಚ್ ಮಾಡಿಬಿಟ್ಟು ನಕಲಿ ವಂಶವೃಕ್ಷ ಸೃಷ್ಟಿಸಿದಂತಹ ಭೂಚೋರರು ನೋಡಿ, ಸತ್ತವರ ಹೆಸರನ್ನ ಬಳಸಿಕೊಂಡು ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೆಸರು ಮ್ಯಾಚ್ ಮಾಡಿ ನಕಲಿ ವಂಶವೃಕ್ಷ ಸೃಷ್ಟಿಸಿದ್ದಾರೆ ಭೂಕದೀಮರು. 6 ಎಕರೆ ಜಮೀನು ಎಗರಿಸಲು ಸತ್ತವರ ಹೆಸರನ್ನೇ ಬಳಸಿ ಈ ರೀತಿಯಾದಂತಹ ವಿಕೃತ್ಯವನ್ನ ಮೆರೆಯಲಾಗಿದೆ. ಮಠದಿಂದ ದೂರು ಕೊಡ್ತಾ ಇದ್ದಂತೆ ಬಯಲಾಯಿತು ಕೋಟಿ ಕೋಟಿ ಲೂಟಿಯ ಕಟ್ಟೆ ನೋಡಿ. ಬೆಂಗಳೂರಿನ ಕೆಂಗೇರಿ ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಕೃತ್ಯ ಬಯಲಾಗ್ತಾ ಇದೆ. ವಂಚನೆ ಜಾಲಕ್ಕೆ ಸಾಥ್ ಕೊಟ್ಟಿದ್ದಂತಹ 6 ಸರ್ಕಾರಿ ಅಧಿಕಾರಿಗಳು ಈಗ ಲಾಕ್ ಆಗಿದ್ದಾರೆ. ರೌಡಿ ಶೀಟರ್ ಸೇರಿದಂತೆ ಒಟ್ಟು 11 ಜನ ಕದೀಮರು ಪೊಲೀಸರ ವಶಕ್ಕೆ. ಈಗ ದಾಖಲೆಗಳನ್ನೇ ಬದಲಾಯಿಸಿ ಮಠದ ಪವಿತ್ರ ಭೂಮಿಯನ್ನ ನುಂಗೋದಕ್ಕೆ ಈ ರೀತಿಯಾದಂತಹ ಹುನ್ನಾರವನ್ನ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನೋಡಿ. ಬೆಂಗಳೂರಿನ ಕೆಂಗೇರಿ ಪೊಲೀಸರ ತನಿಖೆಯಲ್ಲಿ ಈಗ ಒಂದೊಂದಂತ ಸತ್ಯ ಬಯಲಾಗ್ತಾ ಇದೆ. ವಂಚನೆ ಜಾಲಕ್ಕೆ ಸಾಥ್ ಕೊಟ್ಟಿದ್ದಂತಹ 6 ಸರ್ಕಾರಿ ಅಧಿಕಾರಿಗಳು ಈಗ ಲಾಕ್ ಆಗಿದ್ದಾರೆ. ರೌಡಿ ಶೀಟರ್ ಕೂಡ ಇದ್ದಾರೆ. ಅದರಲ್ಲಿ ರೌಡಿ ಶೀಟರ್ ಸೇರಿದಂತೆ ಒಟ್ಟು 11 ಜನ ಕದೀಮರು ಈಗ ಪೊಲೀಸರ ವಶದಲ್ಲಿದ್ದಾರೆ. ದಾಖಲೆಗಳನ್ನ ಬದಲಾಯಿಸಿಕೊಂಡು ಈ ಮಠದ ಪವಿತ್ರ ಭೂಮಿಯನ್ನ ನುಂಗೋದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ನಡೆಸಿದ್ದಾರೆ ಬಹಳ ಸ್ಪಷ್ಟವಾಗಿ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಕಾಗಿ ಮೆಗಾ ಆಪರೇಷನ್ಗೆ ಐಟಿ ಸಿಟಿಯ ಲ್ಯಾಂಡ್ ಮಾಫಿಯಾ ಈಗ ನಡಗ್ಬಿಟ್ಟಿದೆ. ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ನಕಲಿ ದಾಖಲೆ ಪತ್ರ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಈಗ ಇವರ ಮೇಲೆ. ಆದಿಚುಂಚನಗಿರಿ ಕಾರ್ಯದರ್ಶಿಗಳು ನಮ್ಮ ಕುಂಬ್ಳಗೋಡು ಪೊಲೀಸ್ ಠಾಣೆಗೆ ಹಾಜರಾಗ್ಬಿಟ್ಟು ಕ್ರೈಮ್ ನಂಬರ್ 140/26 ಅಡಿಯಲ್ಲಿ ಒಂದು ಫೋರ್ಜರಿ ಕೇಸ್ ಮತ್ತೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದಿರೋ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 43 ಅಡಿಯಲ್ಲಿ ನಮ್ದು 6 ಎಕರೆ ಜಮೀನನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನ ಕಬಳಿಕೆ ಮಾಡ್ಲಿಕ್ಕೆ ನೋಡಿದಾರ ಅಂತ ಹೇಳ್ಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತೆ ಆರೋಗ್ಯ ಸ್ವಾಮಿ ಅನ್ನೋರ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನ ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮ್ಗೆ ಸುಮಾರು ಈ ಏನು ಸರ್ವೆ ನಂಬರ್ 43ರಲ್ಲಿ ಈ ಹಿಂದೆ 45 ಎಕರೆ BGS ಅವರಿಗೆ ಗ್ರಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ. ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನ ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಜಮೀನಲ್ಲಿ 6 ಎಕರೆ ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡ್ಬಿಟ್ಟು ಇವನು ಫ್ರಾನ್ಸಿಸ್ ಅನ್ನೋನು ಅವನ ಜೊತೆ ಆರೋಗ್ಯ ಸ್ವಾಮಿ ಅಂತ 2ನೇ ಆರೋಪಿ, ಇವ್ ಮುಂದೆ ನರೇಶ್ ಗೌಡ ಅಂತ, ಶ್ರೀನಿವಾಸ್ ಬಿನ್ ಗೋವಿಂದಪ್ಪ ಅಂತ, ಮತ್ತೆ ನರೇಂದ್ರ ಕುಮಾರ್ ಅಂತ ಇವರೆಲ್ಲ ಬ್ರೋಕರ್ಸ್. ಮತ್ತೆ ಇದೇ ತರ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಜಮೀನನ್ನು ಕಬಳಿಕೆ ಮಾಡ್ಕೊಳ್ಳಿಕ್ಕೆ ಒಂದು ತಂಡ ಅಂತಾನೆ ಹೇಳ್ಬೋದು. ಅವ್ರ ಮೇಲೆ ಈ ಕಂಪ್ಲೇಂಟ್ ಬಂದ ಮೇಲೆ ತನಿಖೆ ತಗೊಂಡ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ 1ನೇ ಹಂತದಲ್ಲಿ ನಾವು ತಗೋತೀವಿ. ನಂತರ ಇದರಲ್ಲಿ ಗೊತ್ತಾಗುತ್ತೆ ಇವರಿಗೆ ಸಹಾಯ ಮಾಡಿದವರು ಕೆಲವೊಂದು ಗವರ್ಮೆಂಟ್ ಅಫಿಷಿಯಲ್ಸ್ ಕೂಡ ಇದ್ದಾರೆ ಅಂತ. ಹೀಗಾಗಿ ಮಂಜುನಾಥ್ ಟಿ ಅಂತ ದ್ವಿತೀಯ ಸಹಾಯಕ ದರ್ಜೆ ಸಹಾಯಕ, ರಾಘವೇಂದ್ರ ಅಂತಂದು ಹೇಳ್ಬಿಟ್ಟು ರಿಕಾರ್ಡ್ ರೂಮ್ ಅಸಿಸ್ಟೆಂಟ್, ಮತ್ತೆ ಶ್ರೀಕಾಂತ್ ಅಂತ ಬೆಂಗಳೂರು ದಕ್ಷಿಣ ಕಚೇರಿಯ ರಿಕಾರ್ಡ್ ರೂಮ್, ಮತ್ತೆ ಜೋಸೆಫ್ ಅಂತಂದು ಹೇಳ್ಬಿಟ್ಟು ಇವರು ಕೂಡ ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್ ಗೌಡನ ಗಮನಿಸಿದಾಗೆ ಈ ಪವಿತ್ರ ಮಠದ ಭೂಮಿಯನ್ನು ನುಂಗೋದಕ್ಕೆ ಯಾವ ರೀತಿಯಾದಂತಹ ಹುನ್ನಾರವನ್ನ ನಡೆಸಿದಾರಲ್ಲ, ಮತ್ತೊಂದು ಕಡೆ ಈಗ ಸುಳ್ಳು ದಾಖಲೆಗಳನ್ನ ಕೂಡ ಅವರು ರೆಡಿ ಮಾಡ್ಕೊಂಡಿದ್ರು. ಅಂಡ್ ಎಷ್ಟು ದಿನಗಳ ಹಿಂದೆ ಈ ರೀತಿಯಾದಂತಹ ಸಂಚಲನ ರೂಪಿಸಿದ್ರು, ಅಂಡ್ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಅಜಯ್? ಒಂದು ಆದಿಚುಂಚನಗಿರಿ ಮಠದ ಆಸ್ತಿಯವನ್ನ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿ ವಂಚನೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 11 ಜನ ಆರೋಪಿಗಳನ್ನ ಕೆಂಗೇರಿ ಪೊಲೀಸ್ನವರು, ಅಂದ್ರೆ ಮೊದಲಿಗೆ ಇದು ಪ್ರಕರಣ ದಾಖಲಾಗಿದ್ದ ನಂತರವಾಗಿ ಕುಂಬ್ಳಗೋಡಿಗೆ ಹೋಗಿರುತ್ತೆ. ಅಲ್ಲಿಂದ ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡು ಒಟ್ಟು 11 ಜನ ಆರೋಪಿಗಳನ್ನ
ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಆಗಿದೆ. ಇಲ್ಲಿ ಪ್ರಮುಖವಾಗಿ ಖಾಸಗಿ ವ್ಯಕ್ತಿಗಳು ಸೇರಿದಂತೆ ಕೆಲವೊಂದಷ್ಟು ಸರ್ಕಾರಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇಲ್ಲಿ ಆರೋಗ್ಯ ಸ್ವಾಮಿ, ಫ್ರಾನ್ಸಿಸ್ ಜೋಸ್ವಾಲ್ ಹಾಗೆ ಶ್ರೀನಿವಾಸ್ ನರೇಂದ್ರ ಬಂಧಿತ ಖಾಸಗಿ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಬೇಗೂರು ವಿಲೇಜ್ ಅಕೌಂಟೆಂಟ್ ಆಗಿರುವಂತಹ ಶಿವಪ್ರಸಾದ್ ಆಗಿರ್ಬೋದು, ಅದೇ ರೀತಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಸೀಲ್ದಾರ್ ದೀಪಕ್, ಕೆಂಗೇರಿ ವಿಲೇಜ್ ಅಕೌಂಟೆಂಟ್ ಸತೀಶ್ ಕುಮಾರ್ ಹಾಗೂ ಮತ್ತೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಹಾಗೂ ಡೆಪ್ಯೂಟಿ ತಹಸೀಲ್ದಾರ್ ಈ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಅನ್ನ ಮಾಡಲಾಗಿದೆ. ಕೆಂಗೇರಿ ಪೊಲೀಸ್ನವರು ಈ ಒಂದು ಪ್ರಕರಣವನ್ನ ಮೊದಲಿಗೆ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂತಾರೆ. ನಂತರವಾಗಿ ಈ ಒಂದು ಯಾವಾಗ ಬೆಳಕಿಗೆ ಬರುತ್ತೆ, ಕುಂಬ್ಳಗೂಡು ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗುತ್ತೆ. ಅದಾದ ನಂತರವಾಗಿ ಕೆಂಗೇರಿ ಪೊಲೀಸ್ನವರಿಗೆ ಇದು ಕೇಸ್ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ನಂತರವಾಗಿ ಇಲ್ಲಿ 120 ಕೋಟಿಯಷ್ಟು ಮೌಲ್ಯದ ಒಂದು 6 ಎಕರೆ ಜಮೀನನ್ನ ಕಬಳಿಸೋದಕ್ಕೆ ಆರೋಪಿಗಳು ಸಾಕಷ್ಟು ತಯಾರಿನ ಮಾಡ್ಕೊಂಡಿದ್ರು. ಆದ್ರೆ 30 ವರ್ಷಗಳ ಹಿಂದೆ ಈ ಒಂದು ಚುಂಚನಗಿರಿ ಮಠಕ್ಕೆ ಭಕ್ತಾದಿಗಳು 45 ಎಕರೆನ ಕೊಟ್ಟಿದ್ರು. ಆದ್ರೆ ಅದರ ಪೈಕಿ ಕೇವಲ 6 ಎಕರೆಯನ್ನ ನಕಲಿ ದಾಖಲಾತಿಗಳನ್ನ ಸೃಷ್ಟಿಯನ್ನ ಮಾಡಿದ್ರು. ಈ ಒಂದು ಸರ್ವೆ ನಂಬರ್ 43ರಲ್ಲಿ ಈ ಒಂದು 6 ಎಕರೆ ಏನಿದೆ, ಇಲ್ಲಿ ಮಾಸ್ಟರ್ ಮೈಂಡ್ ಆಗಿ ನೆಲಮಂಗಲ ಮೂಲದ ಸುರೇಶ್ ಗೌಡ ಒಂದು ನೇರವಾಗಿ ಮಾಸ್ಟರ್ ಮೈಂಡ್ ಆಗಿ ಕೆಲಸವನ್ನ ಮಾಡಿದೆ. ಅದರಲ್ಲೂ ಕೂಡ ಈ ಆರೋಪಿಗಳನ್ನ ಪೊಲೀಸರು ಮೊದಲಿಗೆ ಬಾರಿ ಈ ಕೇಸ್ ಯಾವ ರೀತಿಯಾಗಿ ಒಂದು ದಾಖಲೆಯನ್ನ ಮಾಡ್ಕೊಂಡಿದ್ರು ಅನ್ನುವಂತ ತನಿಖೆಯನ್ನ ಮುಂದುವರಿಸಿದಂತ ಸಂದರ್ಭದಲ್ಲಿ ಇಲ್ಲಿ ನರೇಶ್ ಗೌಡ ಏನಿದ್ದಾನೆ ಆತನೇ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಈತ ಮಠದ ಜಾಗವನ್ನು ಒಡೆಯಕ್ಕೆ ಸಾಕಷ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಹೀಗಾಗಿ ಬ್ರೋಕರ್ ಆರೋಗ್ಯ ಸ್ವಾಮಿ ಏನಿದ್ದಾನೆ ಆತ ಜೊತೆಗೆ ಒಂದು ವಿಚಾರವನ್ನು ಹಂಚ್ಕೋತಾರೆ. ಈ ರೀತಿಯಾಗಿ ಒಂದು ಮಾಲೀಕರ ಹೆಸರಿನಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ಪತ್ತೆಯನ್ನ ಮಾಡ್ತಾರೆ. ಆದ್ರೆ ಜಮೀನು ವಂಚನೆ ಮಾಡ್ಬೇಕಾದ್ರೆ ಸತ್ತಿರುವ ವ್ಯಕ್ತಿ ಕೂಡ ಬೇಕಾಗುತ್ತೆ. ಅದು ಕೂಡ ಸತ್ತಿರುವಂತ ವ್ಯಕ್ತಿ ಈ ಹಿಂದೆ ಕೊಟ್ಟಿದ್ದಂತ ದಾನದ ರೂಪದಲ್ಲಿ ಕೊಟ್ಟಿದ್ದಂತ ವ್ಯಕ್ತಿ ಇಬ್ರು ಕೂಡ ಒಂದೇ ಹೆಸರಲ್ಲಿ ಬೇಕಾಯ್ತು. ಅದು ಕೂಡ ಮ್ಯಾಚ್ ಆಗೋ ರೀತಿಯಲ್ಲಿ ಇವರು ಒಂದು ಮತ್ತೊಬ್ಬನ ಸಮಾಧಿಯನ್ನ ಹುಡುಕ್ತಾರೆ. ಅಲ್ಲಿ ಸಮಾಧಿ ಮೇಲಿನ ಇರುವಂತ ಹೆಸರನ್ನ ಆ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಫ್ರಾನ್ಸಿಸ್ ಅಂತ ಏನಿದ್ದಾನೆ ಈತ ಕೂಡ ರೌಡಿ ಶೀಟರ್ ಅಂತ ಗೊತ್ತಾಗ್ತದೆ ಬೇಗೂರು ಪೊಲೀಸ್ ಠಾಣೆಗೆ. ಹೀಗಾಗಿ ಆತನನ್ನ ಜೋಸ್ವಾನ್ ಅಂತ ಹೇಳಿ ಇವರಿಬ್ರು ಕೂಡ ಅಣ್ಣ ತಂಗಿ ಅಂತ ಹೇಳಿ ವಂಶ ವೃಕ್ಷವನ್ನ ಒಂದು ಕ್ರಿಯೇಟ್ ಅನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈ ಎಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ನಕಲಿ ದಾಖಲೆಗಳನ್ನ ಬೇಗೂರು ವಿಲೇಜ್ ಅಕೌಂಟೆಂಟ್ ಶಿವಪ್ರಸಾದ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳು ಈ ನಕಲಿ ದಾಖಲೆಗಳು ಇದ್ದು ಅಂತ ಗೊತ್ತಿದ್ರು ಕೂಡ ಅವರು ಹೆಸರಿಗೆ ಖಾತೆಯನ್ನ ಮಾಡ್ಕೊಟ್ಟಿರ್ತಾರೆ. ಯಾವಾಗ ಆರೋಪಿಗಳು ಜಮೀನು ತಮ್ಮ ಹೆಸರಿಗೆ ಮಾಡ್ಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ, ಅದು ಅವಾಗ ಈ ಒಂದು ವಿಚಾರ ಆದಿಚುಂಚನಗಿರಿ ಮಠದ ಸಿಬ್ಬಂದಿಗಳಿಗೆ ಗೊತ್ತಾಗುತ್ತೆ. ನಂತರ ಮಠದ ವತಿಯಿಂದ ಒಂದು ದೂರು ಕೂಡ ದಾಖಲಾಗುತ್ತೆ. ಮೊದಲಿಗೆ ಕುಂಬ್ಳಗೂಡು ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾರೆ. ಅದಾದ ನಂತರವಾಗಿ ಕೆಂಗೇರಿ ಪೊಲೀಸ್ನವರಿಗೆ ಕೇಸ್ ವರ್ಗಾವಣೆ ಆದ ನಂತರವಾಗಿ ಇದೀಗ ಇಷ್ಟು ಜನ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳು ಭಾಗಿಯಾಗಿದ್ದಾರೆ. ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಂತರವಾಗಿ ಆ ಜಾಗವನ್ನ ಮಾರಾಟ ಮಾಡಿರುವಂತದ್ದು. ಸದ್ಯ ಈ ಒಂದು ಪ್ರಕರಣದಲ್ಲಿ 11 ಜನ ಖಾಸಗಿ ವ್ಯಕ್ತಿಗಳು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿರೋದ್ರಿಂದ ಉಳಿದ ಆರೋಪಿಗಳು ಯಾರು ಅನ್ನುವಂತ ಪತ್ತೆ ಮಾಡೋದಕ್ಕೆ ಪೊಲೀಸರು ಇದೀಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ದೀಪಾ. ಎಸ್ ಅಜಯ್ ಗೌಡ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.